ಅಧ್ಯಕ್ಷರಿಗೆ ಮತ್ತು ಎಲ್ಲ ಪದಾಧಿಕಾರಿಗೆ ಅಭಿನಂದನೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಡಿ.ಪಿ. ರಾಜಪ್ಪನವರ ಅಧ್ಯಕ್ಷರಾಗಿದ್ದು ಎಲ್ಲಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಜನಚಿಂತನ ಸಂಸ್ಥೆಯಲ್ಲಿ ಯಡಿಯೂರಪ್ಪನವರ ಆಫೀಸಲ್ಲಾದರು. ನನಗೆ ಎಲ್ಲರೂ ಕಡೆ ಆಸೆ ಇತ್ತು, ನಾನು ಅಧ್ಯಕ್ಷ ಆಗಬೇಕು ಅಂತೇಳಿ. ನನಗೆ ಗೊತ್ತಿಲ್ಲ, ಅಧ್ಯಕ್ಷ ನನಗೆ ಬಹಳ ಆಸೆ ಇತ್ತು. ಮುಗಿದ್ಮೇಲೆ ಪತ್ರಿಕೆ ನೋಡಿದ್ರೆ ಏನು ನಿರ್ಮಲ ಬಗ್ಗೆ ಎಲ್ಲ ಹೇಳಿದೆ. ನನಗೆ ಶಾಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆಗಬೇಕು ನನಗೆ ಆಸೆ ಇಟ್ಟುಕೊಂಡದ್ದು. ಯಡಿಯೂರಪ್ಪನವರು ಹೇಳೋದು, ನಮಗೆ ಗೊತ್ತಿಲ್ಲ, ಎಲ್ಲ ಬಂದು ಎಲ್ಲ ಸೆಕೆಂಡು ಇಲ್ಲೇ ಮಾಡಲು ಡಿ.ಪಿ. ರಾಜಪ್ಪಗೆ ಅಂತ ಮಾಡೋದು ಯಡಿಯೂರಪ್ಪನವರು. ಆ ಆಸೆ ಹಂಗೆ ಉಳಿದಿತ್ತು. ಬಹುಶಃ ಇವತ್ತು ನೆರವೇರಿದೆ ಸರ್. ನನಗೆ ಅವಕಾಶ ಕೊಟ್ಟಿದ್ದೀರಾ, ನನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನನಗೂ ಸಹ ಶರಣ ಸಂಸ್ಕೃತಿ ಮತ್ತು ಶರಣ ಸಂಪ್ರದಾಯಗಳು ಶರಣ ವಿಚಾರಗಳನ್ನ ತರೀಕೆರೆ ಎಲ್ಲ ಊಟಗಳಿಗೂ ಹರಡಿಸಬೇಕು ಅಂತ ಆಸೆ ಇದೆ. ತರೀಕೆರೆ ನೆಲನೇ ಆಗ್ತದೆ ಶರಣರು ಮತ್ತು ಸೂಫಿಗಳ ನೆಲ ಇದೆ. ತರೀಕೆರೆ ಯಾವಾಗಲೂ ಶರಣರು ಕಾಣಿಸ್ತಾರೆ, ಸೂಫಿಗಳು ಕಾಣಿಸ್ತಾರೆ. ಇಬ್ಬರ ದೇಹ ಒಂದೇ ಆಗಿದ್ದು ಒಂದು ಆದರ್ಶ ಸಮಾಜಗಳು ಕಟ್ಟೋದು. ಆ ನಿಟ್ಟಿನಲ್ಲಿ ನಾನು ಶರಣ ಸಾಹಿತ್ಯ ಪರಿಷತ್ತನ್ನ ಉತ್ತಮ ಹಾದಿಯನ್ನು ತಗೊಂಡೋಗ್ತೀನಿ. ವಚನಗಳ ಕಡೆಗೆ ಶಾಲೆಗಳ ಕಡೆಗೆ ಅಂತೇಳಿ ವಚನಗಳನ್ನ ಶಾಲೆಗಳಲ್ಲಿ ಓದಿಸುವಂಥದ್ದು, ಶರಣರ ಸ್ಮರಣೆಗಳನ್ನ ಬೀದಿ ಬೀದಿಗಳಲ್ಲಿ ನಂಬಿಕೊಳ್ಳುವಂಥದ್ದು, ಅನೇಕ ಉತ್ತಮವಾದಂತಹ ಶರಣ ಸಾಹಿತ್ಯದ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಿದ್ದೀನಿ. ಅದಕ್ಕೋಸ್ಕರ ಉತ್ತಮವಾದಂತಹ ಒಂದು ಸ್ನೇಹಿತರು ವರ್ಗ ಇದೆ. ಇಬ್ರಾಹಿಂ ಅಹಮದ್ ಇದ್ದಾರೆ, ಅಸ್ಲಾಂಕರ್ ಸರ್ ಇದ್ದಾರೆ, ಶ್ರೀಧರ್ ಅವರಿದ್ದಾರೆ, ಶಿಕ್ಷಕರಿದ್ದಾರೆ. ನಾವು ಪೌರ್ಣಮಿಗೂ ಸಹ ಇವತ್ತು ಶರಣ ಸಾಹಿತ್ಯ ಪರಿಷತ್ನಲ್ಲಿ ಅಧಿಕಾರಗಳನ್ನು ಹೊಂದಿದೆ. ಸಾಂಸ್ಕೃತಿಕ ಕಾರ್ಯದರ್ಶಿಗಳಿದ್ದಾರೆ, ಸಂಘಟನಾ ಕಾರ್ಯದರ್ಶಿಗಳಿದ್ದಾರೆ. ಎಲ್ಲಾ ವರ್ಗಗಳನ್ನು ಒಳಗೊಂಡಂತಹ ತರೀಕೆರೆ ಶರಣ ಸಾಹಿತ್ಯ ಪರಿಷತ್ತು ಒಂದು ರಾಜ್ಯಕ್ಕೆ ಮಾದರಿಯಾಗಬೇಕು, ಆ ರೀತಿ ಮಾಡಬೇಕು ಅಂತ ಹೇಳಿ ನಾನು ಸಹ ಆಸೆ ಇಟ್ಟಿದ್ದೀನಿ. ಅದಕ್ಕೆಲ್ಲರಿಗೂ ಸಹ ನನಗೆ ಅವಕಾಶ ಮಾಡಿಕೊಟ್ಟಂತರಿಗೆ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಜೈ ಕರ್ನಾಟಕ, ಜೈ. ತಾಲೂಕು ಘಟಕದ ನೂತನ ಅಧ್ಯಕ್ಷರ ಪದಗ್ರಹಣ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಜಿಲ್ಲಾಧ್ಯಕ್ಷರು ಆತ್ಮೀಯರಾದಂಥ ರವೀಶ್ ಕ್ಯಾತನಗೌಡ ಅವರೇ, ಈ ಒಂದು ಸಾಹಿತ್ಯ ಪರಿಷತ್ತಿನ ಶರಣ ಸಾಹಿತ್ಯ ಪರಿಷತ್ತಿನ ನೂತನ ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿರ್ತಕ್ಕಂಥ ನನ್ನ ಆತ್ಮೀಯರು, ಸ್ನೇಹಿತರು, ನನಗೆಲ್ಲೋ ಒಂದು ಕಡೆ ಹಿತೈಷಿಗಳು, ಮಾರ್ಗದರ್ಶಕರ ಹತ್ರ ಭಾರತೀಯರವರೇ, ಶರಣ ಸಾಹಿತ್ಯದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ, ಏನೇನು ವಿಚಾರಗಳು ಕೆಲವರು ನನಗೆ ಗೊತ್ತಿಲ್ಲ, ಅದೆಲ್ಲವನ್ನು ತಿಳಿಸಿರ್ತಕ್ಕಂಥ ದಯಟ್ನ ಉಪನ್ಯಾಸಕರಾದ ಜಿ ವಿ ಹರಿಪ್ರಸಾದ್ ಅವರೇ, ಇನ್ನೋರ ಉಪನ್ಯಾಸದ ಮುಖಾಂತರ ಶರಣ ಸಾಹಿತ್ಯವನ್ನು ನಮಗೆ ತೋರಿಸಿದಂತಹ ಮಂಜುನಾಥಸ್ವಾಮಿಯವರೇ, ಪುರಸಭೆಯ ಅಧ್ಯಕ್ಷರು, ನನ್ನ ಆತ್ಮೀಯ ಮಿತ್ರರಾದಂಥ ಕವಾಲಿ ಕುಮಾರ್ ಅವರೇ, ಉಪಾಧ್ಯಕ್ಷರಾದಂಥ ಹೋದ್ರ, ನಮ್ಮ ನಿಕಟಪೂರ್ವ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ರಾಜಪ್ಪನವರೇ, ನಾಗಿನಹಳ್ಳಿ ತಿಮ್ಮಯ್ಯನವರೇ, ಕದಳಿ ಮಹಿಳಾ ವೇದಿಕೆಯ ಅಧ್ಯಕ್ಷರಾದಂಥ ಮಮತಾ ರಮೇಶ್ ಅವರೇ, ಹಿರೇನಲ್ಲೂರು ಶಿವು ಅವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಶರಣ ಸಾಹಿತ್ಯ ಆಸಕ್ತಿ ಬಂಧುಗಳೇ, ತಾಯಂದಿರೇ, ಪತ್ರಿಕೆ ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ಕಳೆದ 15 ದಿವಸ ಹಿಂದೆ ನಮ್ಮ ದಾದಾಪೀರವರು ನನ್ನ ಹತ್ರ ಬಂದ್ಬಿಟ್ಟು ಹೀಗೆ 1ನೇ ತಾರೀಕು ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಪದಗ್ರಹಣ ಮಾಡ್ತಾ ಇದ್ದೀರಿ, ಖಂಡಿತ ಬರಬೇಕು, ಎಲ್ಲರಿಗೂ ಹೇಳಿದ್ದೀನಿ, ಅತಿಥಿಗಳಿಗೆ ಕೇಳಿದ್ರು. ನಾನು ಅವತ್ತಿರೋದಿಲ್ಲಪ್ಪ, ನನ್ನ ದಾವಣಗೆರೆಗೆ ಕಾರ್ಯಕ್ರಮ ಇದೆ, ಬರೋಕ್ಕಾಗೋದಿಲ್ಲ, ನೀವು ಮಾಡಿ ಒಳ್ಳೆದಾಗಲಿ ಅಂತ ಹೇಳಿದೆ. ನಂತರ ಮತ್ತೆ ಹೋಗಿ ಫೋನ್ ಮಾಡಿ, ಇಲ್ಲ ನಾನು ನೀವು ಬರಲೇಬೇಕು, ಅವಾಗ ಮಾಡಿದ್ರೆ 8ನೇ ತಾರೀಕು ಮಾಡ್ತೀನಿ, ಅವಾಗ ಬರ್ತೀರಾ ಅಂತ ಕೇಳಿದ್ರೆ, ನೀವು ಖಂಡಿತ ಬರ್ತೀನಿ 8ನೇ ತಾರೀಕು ಅಂತ ಹೇಳಿ ಅವ್ರು ಇಟ್ಟಿರ್ತಕ್ಕಂಥ ವಿಶ್ವಾಸವನ್ನು ಹೇಳ್ತಾ ಇರ್ತಕ್ಕಂಥದ್ದು. ನೀವು ಆ ಕಾರ್ಯಕ್ರಮವನ್ನು ಬಂದು ಭಾಗವಹಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಇಟ್ಟಿರ್ತಕ್ಕಂಥದ್ದು. ನಿಜವಾಗ್ಲೂ ಇವತ್ತು 12ನೇ ಶತಮಾನದ ಬಸವಾದಿ ಶಿವಶರಣರು ಏನು ಎಲ್ಲರೂ ಒಂದೇ ರೀತಿಯಲ್ಲಿ ಮಾಡಬೇಕು, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು, ಆ ಒಂದು ಪ್ರಯತ್ನದಲ್ಲಿ ಇವತ್ತು ಇಸ್ಲಾಂ ಧರ್ಮದ ಒಬ್ಬ ಯುವಕ ನಮ್ಮ ರವೀಶ್ ಕ್ಯಾತನಗೌಡ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಒಬ್ಬ ಯುವಕರಿಗೆ ಇವತ್ತು ಶರಣ ಸಾಹಿತ್ಯ ಪರಿಷತ್ತಿನ ಪಟ್ಟವನ್ನು, ತರೀಕೆರೆ ತಾಲೂಕಿನ ಪಟ್ಟವನ್ನು ಕೊಟ್ಟಿರ್ತಕ್ಕಂಥದ್ದಕ್ಕೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ದಾದಾಪೀರವರಿಗೂ ಕೂಡ ಶುಭವನ್ನು ಕೋರ್ತಾ, ನೀವು ಶರಣ ಸಾಹಿತ್ಯ ಪರಿಷತ್ತಿನ ಮುಖಾಂತರ ವಚನಗಳನ್ನು ಈಗ ನೀವು ಹೇಳಿದಾಗೆ ಶಾಲೆಗಳಿಗೆ ಮಕ್ಕಳಿಗೆ ಕಲಿಸ್ಕೊಡ್ಬೇಕು, ಅವೆಲ್ಲವನ್ನು ಕೂಡ ಯಾವ್ಯಾವ ರೀತಿ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಅದೆಲ್ಲವನ್ನೂ ಕೂಡ ನಮ್ಮ ಸಂಪೂರ್ಣವಾದ ಬೆಂಬಲ ಖಂಡಿತ ಇರ್ತದೆ, ತಾವು ಮಾಡಬೇಕು. ಹರಿಪ್ರಸಾದ್ ಅವರು ಬಹಳಷ್ಟು ಚೆನ್ನಾಗಿ ಹೇಳಿದರು. ಇವತ್ತು ಮೊನ್ನೆ ಅವರು ಶಿವಮೊಗ್ಗದಲ್ಲಿ ಮಾಡುವಂಥ ಕಾರ್ಯಕ್ರಮದಲ್ಲಿ ಕೇವಲ 1-2 ಮಾತ್ರ 35 ವರ್ಷದೊಳಗಿನ ಯುವಕರಿದ್ದರು, 100 ವಯಸ್ಕರಾದಂಥ. ನಿಜವಾಗ್ಲು
ಇವತ್ತು ಎಲ್ಲ ಕಡೆ ನಾವು ಇವತ್ತು ಶಾಲೆಗಳಲ್ಲಿ ವಚನವನ್ನ ನಾವು ಹೇಳ್ಕೊಟ್ರೆ ಇವತ್ತು ವಚನ ಸಾಹಿತ್ಯ ಉಳಿಲಿಕ್ಕೆ ಸಾಧ್ಯ. ಇವತ್ತು ಅದ್ಭುತವಾದಂಥ 12ನೇ ಶತಮಾನದ ವಚನಗಳು ಅದ್ಭುತವಾದಂಥ ಸಂದೇಶಗಳನ್ನ ಕೊಡ್ತಕ್ಕಂಥದ್ದು. ಇಂಥ ಸಂದೇಶಗಳನ್ನ ಕೊಡ್ತಕ್ಕಂಥ ವಚನಗಳನ್ನ ನಾವೆಲ್ಲರೂ ಕೂಡ ಕಲಿತಕ್ಕಂಥದ್ದಾಗಬೇಕು. ಅದನ್ನ ಸಂದೇಶಗಳನ್ನ ತಿಳಿಸ್ತಕ್ಕಂಥದ್ದಾಗಬೇಕು. ಆ ಸಂದೇಶದ ಮುಖಾಂತರ ನಾವೆಲ್ಲರೂ ಕೂಡ ಇವತ್ತು ಏನು ಬಸವಲಿಂಗ ಶರಣರು ಅವತ್ತಿನ ಕಾಲದಲ್ಲಿ ಹೇಳಿದ್ರೆ ಅದನ್ನ ಪಾಲಿಸ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಮಾಡ್ತಕ್ಕಂಥದ್ದನ್ನ ಮಾಡಬೇಕಾಗ್ತದೆ. ಆ ಮುಖಾಂತರ ಪ್ರಯತ್ನವನ್ನ ದಾದಾಪೀರವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಬಹಳ ಯಶಸ್ವಿಯಾಗಿ ಕಾರ್ಯನಿರ್ವಹಣೆಯನ್ನು ಮಾಡಿದ್ರು. ರಾಜಪ್ಪನವರು ಯಾವ ರೀತಿ ಇವತ್ತು ಶರಣ ಸಾಹಿತ್ಯ ಪರಿಷತ್ತಿನಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡಿದ್ರು, ಅದಕ್ಕೂ ಹೆಚ್ಚು ರೀತಿಯಲ್ಲಿ ನೀವು ಈ ಒಂದು ಶರಣ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ತಾಲೂಕು ಮಟ್ಟ ಇರ್ಬೋದು, ಜಿಲ್ಲಾ ಮಟ್ಟ ಇರ್ಬೋದು, ನಮ್ಮ ಸಹಕಾರ ಇರ್ತದೆ. ನಾನು ಮೊದಲನೇ ಬಾರಿ ಶಾಸಕನಾದಂಥ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದ ಶರಣ ಸಾಹಿತ್ಯ ಸಮ್ಮೇಳನ ತರೀಕೆರೆಯಲ್ಲಿ ನಡೆಯಿತು. ಗೋಡಚಂದ್ರಸತ್ವನ ಕರೆದು ನಮ್ಮ ರೈತ ಭವನದಲ್ಲಿ ಮಾಡಿದ್ವಿ. ಅವತ್ತು ನಾವು ಆ ಕಾರ್ಯಕ್ರಮ ಮಾಡಿದಾಗ ಶಿವಾನಂದ ಸ್ವಾಮಿ ಅಧ್ಯಕ್ಷರು ಅಂತ ಕಾಣ್ತದೆ. ಅವಾಗ ಆ ಕಾರ್ಯಕ್ರಮ ಮಾಡಿದಾಗ ಕೇವಲ ಬೆರಳೆಣಿಕೆ ಅಷ್ಟು ಜನ. ನಾವಿವತ್ತು ಎಷ್ಟು ಸಾಹಿತ್ಯ ಪರಿಷತ್ ಶರಣ ಸಾಹಿತ್ಯವನ್ನ ಕಡೆಗಣಿಸಿದ್ದೀವಿ ಅಂತಂದ್ರೆ ನಾವು ಅದನ್ನ ಮೂಲಕ ಜನರಿಗೆ ಪರಿಚಯವನ್ನ ಮಾಡಿಕೊಡ್ತಕ್ಕಂಥದ್ದನ್ನು ಇವತ್ತು ಮಾಡಬೇಕಾದಂಥ ಕೆಲಸವನ್ನ ತಾವು ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು. ಯಾಕೆಂದ್ರೆ ಎಲ್ಲರೂ ಕೂಡ ಇವತ್ತು ನಮ್ಮ ತರೀಕೆರೆ ಕ್ಷೇತ್ರ ನಿಜವಾಗ್ಲೂ ಒಂದು ಇತಿಹಾಸ ಉಳ್ಳಂತಹ ಕ್ಷೇತ್ರ. ಶರಣರು ಆಳಿದಂಥ ನಾಡು. ಬಹಳಷ್ಟು ನಮ್ಮ ಮಂಜಾಸ್ವಾಮಿಗಳಿಗೆ ಇಡೀ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ ಎಲ್ಲ ಬೆಳೆಗಳನ್ನು ಬೆಳೀತಕ್ಕಂಥ ಕ್ಷೇತ್ರ ತರೀಕೆರೆ ಕ್ಷೇತ್ರ. ಕಾಫಿಯಿಂದ ಹಿಡಿದು ಈರುಳ್ಳಿ ಬೆಳೆ ಬೆಳೀತಕ್ಕಂಥ ತನಕನೂ ಕೂಡ ತರೀಕೆರೆಯಲ್ಲಿ ಎಲ್ಲ ಬೆಳೆಗಳನ್ನ ಬೆಳೀತಕ್ಕಂಥ ಪ್ರದೇಶ ಇರ್ತಕ್ಕಂಥದ್ದು. ಒಂದು ಕಡೆ ಬಯಲು